ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಫೈಟ್ ದಿನದಿಂದ ದಿನಕ್ಕೆ ಮಹತ್ವದ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಒಂದು ರೀತಿಯಲ್ಲಿ ಬಂಡಾಯದ ಬೇಗುದಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈ ಕಾಂಗ್ರೆಸ್ನ ಬಂಡಾಯದ ಬೇಗುದಿಗೆ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇಸತ್ರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ. ಯಾಕೆಂದ್ರೆ ಇವತ್ತೊಂದು ಕಾರ್ಯಕ್ರಮ ನಡೀತಾ ಇರುತ್ತೆ ಕಲಬುರಗಿಯಲ್ಲಿ. ಆ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಸಿಗ್ನಲ್ ಕೊಡ್ತಾರೆ, ಒಂದು ಕಿವಿ ಮಾತನ್ನ ಹೇಳ್ತಾರೆ. ಒಟ್ಟಾಗಿ ಹೋದ್ರೆ ಕೆಲಸ ಪಕ್ಕ, ಇಲ್ಲ ಅಂದ್ರೆ ಸಂಕಷ್ಟ ಗ್ಯಾರಂಟಿ ಅಂತೇಳಿ ಖರ್ಗೆ ಅವರು ಅಲ್ಲಿ ಒಂದು ಕಿವಿ ಮಾತನ್ನ ಹೇಳುವಂತ ಪ್ರಸಂಗ ನಡೆಯುತ್ತೆ. ನೋಡಿ, ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಿವಕುಮಾರು ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ ಕೆಲಸ ಆಗ್ತದೆ, ಇಲ್ಲದ್ರೆ ಹಿಂಗಾದ್ರೆ ಕಷ್ಟ. ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ದೊಂದಿದೆ. ನಾನು ಹೇಳೋದೇನಂದ್ರೆ, ಈ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ, ಹಿಂಗೋದ್ರೆ ನಮ್ಗೆ ತೊಂದರೆ. ಅದಕ್ಕೆ ನನಗೆ ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಿವಕುಮಾರು ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ ಕೆಲಸ ಆಗ್ತದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಫೈಟ್ ದಿನದಿಂದ ದಿನಕ್ಕೆ ಮಹತ್ವದ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಒಂದು ರೀತಿಯಲ್ಲಿ ಬಂಡಾಯದ ಬೇಗುದಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈ ಕಾಂಗ್ರೆಸ್ನ ಬಂಡಾಯದ ಬೇಗುದಿಗೆ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇಸತ್ರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ. ಯಾಕೆಂದ್ರೆ ಇವತ್ತೊಂದು ಕಾರ್ಯಕ್ರಮ ನಡೀತಾ ಇರುತ್ತೆ ಕಲಬುರಗಿಯಲ್ಲಿ. ಆ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಸಿಗ್ನಲ್ ಕೊಡ್ತಾರೆ, ಒಂದು ಕಿವಿ ಮಾತನ್ನ ಹೇಳ್ತಾರೆ. ಒಟ್ಟಾಗಿ ಹೋದ್ರೆ ಕೆಲಸ ಪಕ್ಕ, ಇಲ್ಲ ಅಂದ್ರೆ ಸಂಕಷ್ಟ ಗ್ಯಾರಂಟಿ ಅಂತೇಳಿ ಖರ್ಗೆ ಅವರು ಅಲ್ಲಿ ಒಂದು ಕಿವಿ ಮಾತನ್ನ ಹೇಳುವಂತ ಪ್ರಸಂಗ ನಡೆಯುತ್ತೆ. ನೋಡಿ, ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಿವಕುಮಾರು ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ ಕೆಲಸ ಆಗ್ತದೆ, ಇಲ್ಲದ್ರೆ ಹಿಂಗಾದ್ರೆ ಕಷ್ಟ. ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ದೊಂದಿದೆ. ನಾನು ಹೇಳೋದೇನಂದ್ರೆ, ಈ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ, ಹಿಂಗೋದ್ರೆ ನಮ್ಗೆ ತೊಂದರೆ. ಅದಕ್ಕೆ ನನಗೆ ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಿವಕುಮಾರು ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ ಕೆಲಸ ಆಗ್ತದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಫೈಟ್ ದಿನದಿಂದ ದಿನಕ್ಕೆ ಮಹತ್ವದ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಒಂದು ರೀತಿಯಲ್ಲಿ ಬಂಡಾಯದ ಬೇಗುದಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈ ಕಾಂಗ್ರೆಸ್ನ ಬಂಡಾಯದ ಬೇಗುದಿಗೆ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇಸತ್ರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ. ಯಾಕೆಂದ್ರೆ ಇವತ್ತೊಂದು ಕಾರ್ಯಕ್ರಮ ನಡೀತಾ ಇರುತ್ತೆ ಕಲಬುರಗಿಯಲ್ಲಿ. ಆ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಸಿಗ್ನಲ್ ಕೊಡ್ತಾರೆ, ಒಂದು ಕಿವಿ ಮಾತನ್ನ ಹೇಳ್ತಾರೆ. ಒಟ್ಟಾಗಿ ಹೋದ್ರೆ ಕೆಲಸ ಪಕ್ಕ, ಇಲ್ಲ ಅಂದ್ರೆ ಸಂಕಷ್ಟ ಗ್ಯಾರಂಟಿ ಅಂತೇಳಿ ಖರ್ಗೆ ಅವರು ಅಲ್ಲಿ ಒಂದು ಕಿವಿ ಮಾತನ್ನ ಹೇಳುವಂತ ಪ್ರಸಂಗ ನಡೆಯುತ್ತೆ. ನೋಡಿ, ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಿವಕುಮಾರು ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ ಕೆಲಸ ಆಗ್ತದೆ, ಇಲ್ಲದ್ರೆ ಹಿಂಗಾದ್ರೆ ಕಷ್ಟ. ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ದೊಂದಿದೆ. ನಾನು ಹೇಳೋದೇನಂದ್ರೆ, ಈ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ, ಹಿಂಗೋದ್ರೆ ನಮ್ಗೆ ತೊಂದರೆ. ಅದಕ್ಕೆ ನನಗೆ ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಿವಕುಮಾರು ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ ಕೆಲಸ ಆಗ್ತದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಫೈಟ್ ದಿನದಿಂದ ದಿನಕ್ಕೆ ಮಹತ್ವದ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಒಂದು ರೀತಿಯಲ್ಲಿ ಬಂಡಾಯದ ಬೇಗುದಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈ ಕಾಂಗ್ರೆಸ್ನ ಬಂಡಾಯದ ಬೇಗುದಿಗೆ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇಸತ್ರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ. ಯಾಕೆಂದ್ರೆ ಇವತ್ತೊಂದು ಕಾರ್ಯಕ್ರಮ ನಡೀತಾ ಇರುತ್ತೆ ಕಲಬುರಗಿಯಲ್ಲಿ. ಆ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಸಿಗ್ನಲ್ ಕೊಡ್ತಾರೆ, ಒಂದು ಕಿವಿ ಮಾತನ್ನ ಹೇಳ್ತಾರೆ. ಒಟ್ಟಾಗಿ ಹೋದ್ರೆ ಕೆಲಸ ಪಕ್ಕ, ಇಲ್ಲ ಅಂದ್ರೆ ಸಂಕಷ್ಟ ಗ್ಯಾರಂಟಿ ಅಂತೇಳಿ
ಖರ್ಗೆ ಅವರು ಅಲ್ಲಿ ಒಂದು ಕಿವಿ ಮಾತನ್ನ ಹೇಳುವಂತ ಪ್ರಸಂಗ ನಡೆಯುತ್ತೆ ನೋಡಿ. ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಿವಕುಮಾರ್ ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ ಕೆಲಸ ಆಗ್ತದೆ, ಇಲ್ಲದ್ರೆ ಹಿಂಗಾದ್ರೆ ಕಷ್ಟ. ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ದು ಒಂದಿದೆ. ನಾನು ಹೇಳೋದೇನಂದ್ರೆ, ಈ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ, ಹಿಂಗೋದ್ರೆ ನಮ್ಗೆ ತೊಂದರೆ. ಅದಕ್ಕೆ ನನಗೆ ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಿವಕುಮಾರ್ ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ ಕೆಲಸ ಆಗ್ತದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಫೈಟ್ ದಿನದಿಂದ ದಿನಕ್ಕೆ ಮಹತ್ವದ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಒಂದು ರೀತಿಯಲ್ಲಿ ಬಂಡಾಯದ ಬೇಗುದಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈ ಕಾಂಗ್ರೆಸ್ನ ಬಂಡಾಯದ ಬೇಗುದಿಗೆ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇಸತ್ರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ. ಯಾಕೆಂದ್ರೆ ಇವತ್ತೊಂದು ಕಾರ್ಯಕ್ರಮ ನಡೀತಾ ಇರುತ್ತೆ ಕಲಬುರಗಿಯಲ್ಲಿ. ಆ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಸಿಗ್ನಲ್ ಕೊಡ್ತಾರೆ, ಒಂದು ಕಿವಿ ಮಾತನ್ನ ಹೇಳ್ತಾರೆ. ಒಟ್ಟಾಗಿ ಹೋದ್ರೆ ಕೆಲಸ ಪಕ್ಕ, ಇಲ್ಲ ಅಂದ್ರೆ ಸಂಕಷ್ಟ ಗ್ಯಾರಂಟಿ ಅಂತೇಳಿ ಖರ್ಗೆ ಅವರು ಅಲ್ಲಿ ಒಂದು ಕಿವಿ ಮಾತನ್ನ ಹೇಳುವಂತ ಪ್ರಸಂಗ ನಡೆಯುತ್ತೆ ನೋಡಿ. ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಿವಕುಮಾರ್ ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ ಕೆಲಸ ಆಗ್ತದೆ, ಇಲ್ಲದ್ರೆ ಹಿಂಗಾದ್ರೆ ಕಷ್ಟ. ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ದು ಒಂದಿದೆ. ನಾನು ಹೇಳೋದೇನಂದ್ರೆ, ಈ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ, ಹಿಂಗೋದ್ರೆ ನಮ್ಗೆ ತೊಂದರೆ. ಅದಕ್ಕೆ ನನಗೆ ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಿವಕುಮಾರ್ ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ ಕೆಲಸ ಆಗ್ತದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಫೈಟ್ ದಿನದಿಂದ ದಿನಕ್ಕೆ ಮಹತ್ವದ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಒಂದು ರೀತಿಯಲ್ಲಿ ಬಂಡಾಯದ ಬೇಗುದಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈ ಕಾಂಗ್ರೆಸ್ನ ಬಂಡಾಯದ ಬೇಗುದಿಗೆ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇಸತ್ರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ. ಯಾಕೆಂದ್ರೆ ಇವತ್ತೊಂದು ಕಾರ್ಯಕ್ರಮ ನಡೀತಾ ಇರುತ್ತೆ ಕಲಬುರಗಿಯಲ್ಲಿ. ಆ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಸಿಗ್ನಲ್ ಕೊಡ್ತಾರೆ, ಒಂದು ಕಿವಿ ಮಾತನ್ನ ಹೇಳ್ತಾರೆ. ಒಟ್ಟಾಗಿ ಹೋದ್ರೆ ಕೆಲಸ ಪಕ್ಕ, ಇಲ್ಲ ಅಂದ್ರೆ ಸಂಕಷ್ಟ ಗ್ಯಾರಂಟಿ ಅಂತೇಳಿ ಖರ್ಗೆ ಅವರು ಅಲ್ಲಿ ಒಂದು ಕಿವಿ ಮಾತನ್ನ ಹೇಳುವಂತ ಪ್ರಸಂಗ ನಡೆಯುತ್ತೆ ನೋಡಿ. ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಿವಕುಮಾರ್ ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ ಕೆಲಸ ಆಗ್ತದೆ, ಇಲ್ಲದ್ರೆ ಹಿಂಗಾದ್ರೆ ಕಷ್ಟ. ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ದು ಒಂದಿದೆ. ನಾನು ಹೇಳೋದೇನಂದ್ರೆ, ಈ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ, ಹಿಂಗೋದ್ರೆ ನಮ್ಗೆ ತೊಂದರೆ. ಅದಕ್ಕೆ ನನಗೆ ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಿವಕುಮಾರ್ ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ ಕೆಲಸ ಆಗ್ತದೆ.